ಸಂಗಾಪುರ ಪಂಚಾಯತಿ ಇದೇ ತರ ಸಂಗಾಪುರ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಮತ್ತೊಂದು ಬಯಲು. ಪಿಡಿಒ ಅಖ್ತರ್ ಪಾಷಾನ ದುರಾಡಳಿತ ಬೊಟಾ ಬಯಲು. ಏನು ಸಮಸ್ಯೆ ಆಗಿದೆ? ಕೂಲಿ ಕಡಿಮೆ ಹಾಕ್ಯಾರ್ರಿ, ಅದಕ್ಕೆ ಬಂದಿವಿ. ಯಾರಮ್ಮ ಇದು ಎಲ್ಲ ಹಾಕ್ತಿವ್ರಿ? ಯಾರ ರೀತಿಯಲ್ಲ ಪಿಡಿ ಜೈ ಉದ್ಯೋಗ ಖಾತ್ರಿ ಐತಲ್ಲಮ್ಮ. ಉದ್ಯೋಗ ಖಾತ್ರಿ ಹಿಂಗಾದ್ರಿ, ಸರಿ ಕೂಲಿಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಚೆನ್ನಾಗಿ ಎಲ್ಲ ಕೆಲಸ ಕೊಡ್ರ ಅಂತ ಹೇಳ್ತಾರ. ಮತ್ತೆ ಇಲ್ಲಿ ಕೊಡೋರಿಲ್ರಿ, ತಿಂಬೋರ್ ಜಗ್ಗಿ ಇದಾರೆ ಇಲ್ಲಿ. ತಿಂಬೋರ್ ಅಂದ್ರೆ ಯಾವ ಇದು ಪಂಚಾಯತ್ಗಳಿದ್ದವ್ರು ಎಲ್ಲಾರು, ಪಿಡಿ ಜೈ ಎಲ್ಲಾರು. ನರೇಗಾ ಕೂಲಿ ಕಾರ್ಮಿಕರ ಪರದಾಟ ಕೇಳ್ರಪ್ಪ ಯಾರಾದ್ರೂ. ಇಯೋ ಖಾಲಿದ್ ಅಹಮದ್ ಸಾಹೇಬ್ರೆ, ಕಣ್ಣು ತೆರೆದು ನೋಡಪ್ಪ. ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ ದುಸ್ಥಿತಿ ಇದು. ಬಿಸಿಲಲ್ಲಿ ಕೂಲಿ ಕಾರ್ಮಿಕರ ನರಳಾಟ. ಹೌದು ವೀಕ್ಷಕರೇ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗಾಗಿ ದುಡಿದ ಅಮಾಯಕರಿಗೆ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರು ಕೂಲಿ ಹಣ ನೀಡದಿರುವುದು ಬೆಳಕಿಗೆ ಬಂದಿದ್ದು ತಾಲೂಕು ಪಂಚಾಯಿತಿಗೆ ಅಲೆಯುವ ದುಸ್ಥಿತಿ ಬಂದೊದಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮ ಪಂಚಾಯಿತಿಯ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ಸರ್ಕಾರದ ಹಣ ಯಾವ ರೀತಿ ಅಖ್ತರ್ ಪಾಷಾ ಲೂಟಿ ಮಾಡಿದ್ದಾನೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅರಿವಾಗಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಅವರನ್ನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸನ್ಮಾನಿಸುವುದಂತೂ ಗ್ಯಾರಂಟಿ. ಅಮಾಯಕ ಜನರು ದುಡಿದ ಕೂಲಿ ಹಣ ನೀಡಿ ಎಂದು ಕಚೇರಿಗೆ ಅಲಿಯುತ್ತಾರೆಂದ್ರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಇಒ ಖಾಲಿದ್ ಅಹಮದ್ ಪಿಡಿಒ ಅಖ್ತರ್ ಪಾಷಾ ಅವರು ಕೂಲಿ ಕಾರ್ಮಿಕರಿಗೆ ನೆರಳಿನ ವ್ಯವಸ್ಥೆ ನೀಡದೆ ಬಿಸಿಲಿನಲ್ಲಿ ದುಡಿಸುತ್ತಾರೆಂದ್ರೆ ಅಮಾಯಕರು ಸತ್ತರೆ ಇಒ ಖಾಲಿದ್ ಅಹಮದ್ ಹಾಗೂ ಪಿಡಿಒ ಅಖ್ತರ್ ಪಾಷಾರಿಗೆ ಖುಷಿಯಾಗುತ್ತೆಂದು ಕಾರ್ಮಿಕರ ಕೂಗಾಗಿದೆ. ಹೊನ್ನಪ್ಪ ಕಟ್ಟಿಮನಿ, ಸಮೃದ್ಧ ಕರ್ನಾಟಕ ನ್ಯೂಸ್, ಮಾನ್ವಿ. ಟೀಮ್ ಲೈನ್ದಾಗ ಬಿಟ್ಬಿಡ್ರಿ, ಮಾತಾಡ್ತೀವಿ ನಾವು. ಯಾವ ಪಂಚಾಯತ್ ಅಮ್ಮ? ನಾವು ಸಂಗಾಪುರ ಪಂಚಾಯತಿ. ನೀವೇನ್ ಕೆಲಸ ಮಾಡ್ತೀರಿ? ನಾವು ಉದ್ಯೋಗ ಖಾತ್ರಿ ಕೆಲಸ ಮಾಡ್ತೀವಿ. ಎಷ್ಟು ಹಾಕ್ಯಾರ ಸಂಬಳ? 160 ಹಾಕ್ಯಾರ. 180? ನಿಮ್ಗೆ ಎಷ್ಟು ಕೊಡ್ಬೇಕು ಒಂದಿನಕ್ಕೆ? ಒಂದಿನಕ್ಕೆ ಮತ್ತೆ ಗೌರ್ಮೆಂಟ್ ಕೂಲಿ ಏನೈತ್ರಿ? 370 ಐತೆ. ಏನಂದ್ರು ಕೇಳಿದ್ರೆ ಇಲ್ಲ ಇಷ್ಟೇ ನಾವು ಹಾಕದಂತಾರ. ಯಾಕ ಮತ್ತೆ ಅದೇ ಉಳಿದಲ್ಲಿ ಹೋಯ್ತು ದಗದ ಎಲ್ಲಿ ಮಾಡ್ರಿ ಅಂತಾರ. ದಗದ ಎಲ್ಲಿ ಮಾಡ್ರಿ ಅಂದ್ರೆ ನಾ ಸಂಜೆ ತನ ಮಾಡ್ತೀವ್ರಿ, ಸಂಜೆ ತನ ಮಾಡ್ತೀವಿ. ಟೆಂಟ್ ನೀರು ಎಲ್ಲ ನೀವ್ ಅಲ್ಲೇ ಇರ್ರಿ ಅಂದ್ರೆ ಇಲ್ಲ ಅಂತ ಅದಕ್ಕ. ಯಾಕ? ಎಲ್ಲ ನೀರ್ ತರ್ತೀವಿ, ಎಲ್ಲ ತಂದು ಇಡೋಣ. ಸಂಜೆಗ ತಾನ ನಮ್ ಸರಿಗೆ ತಾವಿರ್ಬೇಕಲ್ಲಿ. ಯಾರು? ಅವರು ಪಂಚಾಯತ್ ಅವರು ಯಾರಿರಲ್ಲ, ಯಾರು ಇಲ್ಲ. ಯಾವಾಗ ಸ್ವಲ್ಪ ಬಂದವ್ರು ಪಂಚಾಯತ್ ಗಾಡ್ಲಿ ದಾಳ ಹಾಕ್ತಾರ, ಬಂದ್ ಬಿಡ್ತಾರ. ನಿಮ್ ಪಂಚಾಯತ್ ಯಾವ್ದು? ಸಂಗಾಪುರ. ನಿಮ್ ತಾಲೂಕ್ ಯಾವ್ದು? ಮಾನ್ವಿ ತಾಲೂಕು. ಮಾನ್ವಿ ತಾಲೂಕು. ಅಲ್ಲಿ ಕೇಳಿದ್ರೆ ಏನಂದ್ರು ಅವರು? ಇದು ಇಷ್ಟೇ ಅಂತಾರ, ಏನಂದಿಲ್ಲ. ಮೇಜರ್ಮೆಂಟ್ ಲೆಕ್ಕ, ಮೇಜರ್ಮೆಂಟ್ ಲೆಕ್ಕ ಅದಕ್ಕೆ ಇಷ್ಟ ಹಾಕಿರಿ, ಉಳಿದ ರೊಕ್ಕ ಏನ್ ಮಾಡ್ತಾರೆ? ಕೆಲಸ ಮಾಡಿಲ್ಲ, ಮಾತಾಡ ಕೆಲಸ ಮಾಡಿಲ್ಲ ಅಂತಾರ. ಅಲ್ಲ ಹಂಗ ಅನ್ಬಾರ್ದಲ್ಲ, ತಪ್ಪಂತ. ಮತ್ತೆ ಈಗ ಮುದಿಯವ್ರು ಸದೇವ್ರು ಇರ್ತಾರ್ರಿ, ಅಲ್ಲಿಗೆ ದಗ್ಧ ಮಾಡೋದು ಆತದ್ರಿ. ಮುದಿಯವ್ರು ಸದೇವ್ರು ಅಂತವ್ರನ್ನ ಮುದಿಯವ್ರನ್ನ ಹಾಕಂದ್ರ ಇಲ್ಲ ಅಂತ. ಕೆಲಸ ಮಾಡ್ರಿ ಅವ್ರಲ್ಲಿ 10,000 ಲಂಚ ಗೌರ್ಮೆಂಟ್ ಕೂಲಿ ಹಾಕ್ಯಾರಿ. ಯಾರು ಹಾಕ್ಯಾರ? ಯಾವ ಪಂಚಾಯತ್ ಯಾವ್ದು? ಯಾವ್ದು? ಸಂಗಾಪುರ. ನೀವು ಕೇಳಿದ್ರೆ ಏನಂದ್ರು? ಜೈ ಬರ್ಬೇಕ, ಅವ್ರು ಬರ್ಬೇಕಂತ ಹೇಳ್ತಾರ್ರಿ, ಅವ್ರು ಭೇಟಿ ಆಗ್ಬೇಕಂದ್ರಿ. ಅಲ್ಲ ಎದಕ್ಕೆ ಈ ತರ ಯಾಕೆ ಸಮಸ್ಯೆ ಎಲ್ಲ ಐತಿ? ಸಂಗಾಪುರ ಪಂಚಾಯತ್ ಇದೇ ತರ ನೀವು ರೊಕ್ಕ ಯಾಕೆ ಕೊಡ್ಬೇಕು? ಅಲ್ಲ ಹಂಗೆ ಯಾಕೆ ಸಮಸ್ಯೆ ಅದು? ಒಂದೊಂದು ಕೆಲ್ಸಕ್ಕೆ 5 ಲಕ್ಷ ಇಡ್ತಾರ್ರಿ. 5 ಲಕ್ಷದಾಗ ಎಷ್ಟು ಹಾಕ್ತಾರ ನೋಡು ಅಷ್ಟೇ. ನಿಮ್ ಕೂಡ ಕೆಲಸ ಮಾಡಿಸಲ್ಲ? ಮಾಡೋದಿಲ್ಲ ಅವರು. ಅಲ್ಲಿ ಒಂದ್ 5 ನಿಮಿಷ ಇರೋದಿಲ್ಲ ಅವರು. ಯಾಕಿರಲ್ಲ? ಮತ್ತೆ ಉದ್ಯೋಗ ಖಾತ್ರಿ ಕೂಲಿ ಕೊಡ್ಬೇಕಲ್ಲ ನಿಮ್ ಕೆಲಸ. ಮತ್ತೆ ಅದೇ ಸಲುವಾಗಿ ನೋಡ್ರಿ ಕೇಳ್ತೇವೆ. ಹೆಂಗೆ ನೋಡು ಕೇಳಿದ್ರೆ ನೀವು ದಗ ಮಾಡಿಲ್ಲ, ನಾವು ಹಾಕಿವಿ. ಮತ್ತೆ ಏನಂದ್ರು? ಮಾತಾಡೋದಿಲ್ಲ ಅದಕ್ಕೆ.
ನಿಮ್ ಪಿಡಿಒ ಹೆಸರೇನು? ಹಾ ಅಲ್ಲ ಯಾರು ಅವ್ರ ಹೆಸರು? ಪಂಚಾಯತ್ ಅವ್ರಿಗೆ ಸಿಬ್ಬಂದಿಗಳು ಯಾರು? ಹಾ ಯಾರ್ಯಾರು ಐದಾರ ಅವರು ಒಂದು 10 ಮಂದಿ ಐದಾರ ಅದ್ರಾಗ ಎಲ್ಲ ತುಂಬವ್ರ ಇದಾರ. ಯಾವತ್ತೇನ ಬಡವ್ರನ್ನ ನೋಡತ್ತಿಲ್ಲ. ಎಲ್ಲ ನನಗ್ ಕೊಡು ನಿಂತಿದ್ದೀನಿ, ನನಗ್ ಕೊಡು ಅಂತಿದ್ದೀನಿ ಅಂತಾರ ನೋಡು ಅಷ್ಟೇ. ಇದು ಯಾವತ್ತಿಗೆ ಸಂಗಾಪುರ ಪಂಚಾಯತ್ ಸೀದಾ ಮಾಡೋದು ಆಗೋದಿಲ್ಲ ನೋಡ್ರಿ. ಏನೇನಿಲ್ಲ ಪಂಚಾಯತ್ಯಾಗ, ಪಂಚಾಯತ್ ಏನಿಲ್ಲ, ಏನೇನಿಲ್ಲ ಪಂಚಾಯತ್ಯಾಗ ಕೇಳ್ಬೇಡ ಅದ್ರಾಗ. ಏನಿಲ್ಲ ಅದ್ರಾಗ ಏನೇನಿಲ್ಲ. ನಮ್ಮ ಹೆಸರು ತಿಮ್ಮವ್ರಿ. ಯಾವ ನಿಮ್ದು? ಸಂಗಾಪುರ. ಸಂಗಾಪುರ. ಇಲ್ಲಿ ಯಾಕೆ ಬಂದಿರಮ್ಮ? ಉದ್ಯೋಗ ಸಲುವಾಗಿ ಬಂದಿರಿ. ಏನು ಸಮಸ್ಯೆ ಆಗಿದೆ? ಕೂಲಿ ಕಡಿಮೆ ಹಾಕ್ಯಾರ್ರಿ, ಅದಕ್ಕೆ ಬಂದಿವಿ. ಯಾರಮ್ಮ ಇದು ಎಲ್ಲ ಹಾಕ್ತವ್ರಿ? ಯಾರು ಇದೆಲ್ಲ ಪಿಡಿ ಜೈ ಪಿಡಿಒ ಜೈ. ಮತ್ತೆ ಇಷ್ಟೊಂದು ಮತ್ತೆ ನಿಮ್ ಜೀವನ ಹೆಂಗ ಮತ್ತೆ ಈ ರೀತಿ? ಅದೇ ಅಲ್ಲೇನು ಮುದಿಯವ್ರನ್ನ ಸದಿಯವ್ರನ್ನ ಎಲ್ಲಾನು ಕರ್ಕೊಂಬರ್ರಿ, ಹಂಗಾದ್ರೆ ಹಾಕ್ತಿವಿ. ಯಾಕ ಇಲ್ಲದ್ರೆ ಇಲ್ಲ. ಎಷ್ಟ್ ಮಂದಿ ಬಂದ್ರೆ ಅಷ್ಟ್ ಮಂದಿ ಆಬ್ಸೆಂಟ್ ಆಗ್ತೀವಿ. ನೀವು ಕೆಲಸ ಎಷ್ಟು ಮಾಡ್ರಿ ಅಷ್ಟು ಕೂಲಿ, ಇಲ್ಲದ್ರೆ ಇಲ್ಲ. ನೀವ್ ಎಷ್ಟು ದಿನ ಕೆಲಸ ಮಾಡ್ರಿ? 14 ದಿನ ಮಾಡಿವ್ರಿ. 7 ಆಳಿಂದ ಹಾಕ್ಯಾರಿ, ಇನ್ನು 7 ಆಳಿಂದ ಹಾಕಿಲ್ಲ. ಮತ್ತೆ 7 ಆಳಿಂದ 170 ರೂಪಾಯಿ ಹೆಂಗ್ರಿ ನಿಮ್ ಜೀವನ ಮಾಡಕ್? ಮತ್ತೆ ಬಡವ್ರಿವಿ ನಾವ್ ಏನ್ ತಿನ್ಬೇಕು ನೋಡ್ರಿ. ಹಿಂಗ ಮಾಡ್ಯಾರ ನೋಡ್ರಿ. ಮತ್ತೆ ತಾವು ನೀರಿಂದು ಎಲ್ಲ ಟೆಂಟ್ ಗಿಂಟ್ ಹಾಕೋ, ನೀವ್ ಇಲ್ಲೇ ಇರ್ ನಮ್ಮ ಸಂಜಾಗತನ ಮಾಡ್ತಾವ ಅಂದ್ರೆ ಅದು ಕೊಪ್ಪಿಗೆಂದ ಇಲ್ಲ. ಅವರು ಯಾರಂತಾರ? ಅವ್ರ ಪಿಡಿ ಜಯ ಇರೋದಿಲ್ಲ, ಯಾರು ಇರೋದಿಲ್ಲ. ಮತ್ತೆ ಅವ್ರ ಕೆಲಸ ಏನ್ರಿ? ಅವ್ರ ಪಂಚಾಯತ್ ಅವ್ರು ಬರ್ತಾರ, ಆಳ್ ಹಾಕ್ಯಾರ ಬರ್ತಾರ. ಅಲ್ಲ ಅವ್ರ ಡ್ಯೂಟಿ ಮತ್ತೆ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಇರೋದಿಲ್ಲ ನೋಡ್ರಿ. ಹಾಕ್ತಾರ ಪಾಸ್ ಅಲ್ಲೇ ಇರ್ಬೇಕಲ್ಲ? ಇಲ್ಲ ಇಲ್ಲ ಯಾಕಿರಲ್ಲ? ಇಲ್ಲ ಇರೋದಿಲ್ಲ. ಮತ್ತೆ ಹಿಂಗಾದ್ರೆ ನಿಮ್ ಜೀವನ ಕಷ್ಟ ಯಾರು? ನಿಮ್ ದಿಕ್ಕಾರು ಹೋಗ್ಲ ಅವ್ರ ಕಷ್ಟ ಏನಾನ ತಿನ್ಲಿ, ಏನಾನ ತಿನ್ಲಿ, ಪುಡಿಕ್ಯಾರನ ತಿನ್ಲಿ, ಏನಾನ ತಿನ್ಲಿ. ನಾವು ಉಳ್ದದ್ದು ನಾವು ತಿನ್ಬೇಕಂತ ಮಾಡ್ತಾರ ನೋಡ್ರಿ. ನಮ್ಮ ಪಂಚಾಯತ್ ಪೂರ ಒಲಿಮಾಯಿ. ಇದೇ ರೀತಿ ಸಮಸ್ಯೆ ಇದೇ ರೀತಿ ನೋಡ್ರಿ. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ಪರಿಸ್ಥಿತಿ? ಹಂಗ ದಿಕ್ಕ ಯಾರು? ಯಾರು ಇಲ್ಲ ನೋಡ್ರಿ. ಅದಕ್ಕ ನಮ್ಗೆ ಯಾರು ಏನ್ ಮಾಡ್ತಾರ ನೋಡಿ. ಎಲ್ಲೇ ನಾವು ಕೂಲಿ ನಾಲಿ ದುಡಿಯಕ್ ಹೋದ್ರು ಕೂಡ ಪೊಲೀಸ್ ಅವ್ರ ಗಾಡಿಗೆ ಅಡ್ಡ ಬರ್ತಾರ. ಏನನ್ ಆಕ್ಸಿಡೆಂಟ್ ಆಗ್ಲಿ ಅದಾಗ್ಲ ಅಂತ ಅಡ್ಡ ಬರ್ತಾರ. ನಾವ್ ಏನ್ ಬದುಕ್ಬೇಕು? ಮತ್ತೆ ಉದ್ಯೋಗ ಖಾತ್ರಿ ಹಿಂಗಾದ್ರಿ ಸರಿ ಕೂಲಿ ಇಲ್ಲ. ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಚೆನ್ನಾಗಿ ಎಲ್ಲ ಕೆಲಸ ಕೊಡ್ರ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಕೊಡವ್ರ ಇಲ್ರಿ. ತಿಂಬರ್ ಜಗ್ಗಿ ಇದಾರೆ ಇಲ್ಲಿ. ತಿಂಬೋರ್ ಅಂದ್ರೆ ಯಾವ? ಇದೇ ಪಂಚಾಯತ್ಗಳಿದ್ದವ್ರು ಎಲ್ಲಾರು, ಬಿಡಿ ಜೈ ಎಲ್ಲಾರು. ಬಡವ್ರಿಗೆ ಏನಿಲ್ಲ ನೋಡು. ಬಡವ್ರಿಗೆ ಏನಿಲ್ಲ. ಮತ್ತೆ ಉದ್ಯೋಗ ಖಾತ್ರಿ ಮತ್ತೆ ಬಿಸಿಲಿಗೆಲ್ಲ ನೆರಳು ವ್ಯವಸ್ಥೆ ಕೊಡ್ಬೇಕಲ್ಲ? ಇಲ್ಲ ಇಲ್ಲ ಯಾವದಿಲ್ಲ. ನೀವು ಸತ್ರ ಕೂಡ ನಿಮಗೆ ಯಾರಿಲ್ಲ? ಯಾರು ಇಲ್ಲ. ಮೇಸ್ತ್ರಿ ಕರ್ಕೊಂಡ್ ಬಂದವಳು ಮೇಸ್ತ್ರಿ ಜವಾಬ್ದಾರಿ. ಅದು ಮುದಿಯವ್ರನ್ನ ಮೇಸ್ತ್ರಿ ಜವಾಬ್ದಾರಿ. ಸತ್ತವ್ರು ಪತ್ತವ್ರದ ಎಲ್ಲದ ತೆಗಿಸಿ ಎಲ್ಲ ಮಾಡಿವಲ್ಲ, ಸತ್ರ ನಿಮ್ದು. ಮತ್ತೆ ಹಿಂಗಾದ್ರೆ ಹೆಂಗ ನಿಮ್ ದಿಕ್ಕ? ಮತ್ತೆ ಹಿಂಗ ನೋಡ್ರಿ ಬಡವ್ರಿ ನಾವ್ ಹಿಂಗೆ ಆದ್ ನೋಡಿ ಏನ್ ಮಾಡ್ಬೇಕು. ಯಾವ ನಿಮ್ದು? ಸಂಗಾಪುರ. ಸಂಗಾಪುರ. ಏನ ಮಿಲ್ಲಿಗೆ ಯಾಕೆ ಬಂದ್ರಿ? ನಾವು ಕೆಲಸ ಮಾಡಿವಲ್ರಿ, ಕೂಲಿ ಕಮ್ಮಿ ಹಾಕ್ಯಾರ. 170 100 ರೂಪಾಯಿ 60 70 ಹಿಂಗ ಗುಂಪು ಹಾಕಿದಲ್ಕ ನಾವು ಕೇಳಿ ಇಲ್ಲಿ ಹಾಕ್ಸಿಬೇಕಂತ ಕೇಸಿ ಜೈನ ಪೀಡಿನೂ ಕರೆ ಕಳಿಸಿ ಹಾಕ್ಸ್ಬೇಕಂತ. ಬರವಲ್ರಿ ಇಲ್ಲಿ ಯಾರು ಬರವಲ್ರಿ. ಅವ್ರು ಬರವಲ್ರಿ. ಬಿಡಿ ಸರ್ ಅವತ್ತು ಬಂದಿದ್ರಿ. ಇವತ್ತು ನಾವು ಕೆಲಸ ಮಾಡ್ತವಲ್ರಿ. ತಿರುಗಿ ಮಳೆ ಮರದಿಸ ಬಂದಿದ್ದ. ಬಂದ್ರೆ ಏನಾಯ್ತು, ನೀವು ಕೆಲಸ ಮಾಡ್ರಮ್ಮ, ನಾವು ಕೆಲಸ ಮಾಡಿದ ಪರಿಕಾರ ನಾನು ಹಾಕ್ತೀನಿ ಕೂಲಿ, ಯಾರನ್ನ ಹಾಕ್ಬೇಡ್ರಿ, ಎಲ್ಲ ಬರ್ಲಾರ್ದವ್ರ ಜೀರು ಇಡ್ರಿ, ಬಂದವ್ರು ಹಾಕ್ರಿ ಅಂತ ಹೇಳಿ ಈಗ ನೋಡು. ನೀನು ಹಾಕ ಅಂತಿದ್ದಿ, ನಾವು ಎಲ್ಲಾರು ಬರ್ಲಾರ್ದವ್ರನ್ನ ಜೀರ ಇಟ್ಟು ಬಿಡ್ತೀವಿ. ನಾವು ಬಂದವ್ರಿಗಂದೆ ಹಾಳಾಕ್ಯಂತೀವಿ. ಈ ಕಂಪಲ್ಸರಿ ಸರ್ಕಾರ ಕೂಲಿ ಹಾಕ್ಬೇಕು ನಮ್ಗೆ. ಈಗ ಹಾಕಿಲ್ಲ ಅಂದ್ರ ಹಾಕ್ತಮ್ಮ ಹಾಕ್ತಂತ ಅಂತ ಹೇಳಿ ಅಂದ್ರ ಇನ್ನ ಇದ್ರಿಗೆ ಆದ್ರ ಮತ್ತೆ ಆತ ಅಣಿಕೆ ನೋಡವಲ್ಲ. 170 10 ಪಾಸಿ 170 180 ಇಷ್ಟು ಕೂಲಿ ಹಾಕೇನ್ರಿ. ಅಲ್ಲಮ್ಮ ಈ ರೀತಿ ಕೆಲಸ ಮಾಡಿದ್ರಿ ಅಮಾಯಕರು. ಏನಾತರ ಇವ್ರು ಅವ್ದು ಇಷ್ಟೆಲ್ಲ ಕೆಲಸ ಮಾಡಿದ್ರಲ್ಲ ಬಿಸಿಲಾಗ ಕೆಲಸ ಮಾಡಿ ಕೇಳ್ತಾರಲ್ಲ. ಕೇಳ್ಯಾರ ನಾನು ಮಾತಿನ ಪರಿಕರ ಹಾಕ್ಬೇಕಂತ ಅಂಬೋದಿಲ್ಲ ರತ್ಗ ಆತ 10 ಭಾಷೆ. ಅಲ್ಲಮ್ಮ ಈ ರೀತಿ ಅಮಾಯಕರಿದ್ರಿ, ಶೋಷಿತರಿದ್ರಿ, ನಿರ್ಗತಿಕರಿದ್ರಿ, ವೃದ್ಧರಿದ್ರಿ. ಈಗ ನೀವು ಬಡವರಿಗೆ ಈ ರೀತಿ ಸರ್ಕಾರ ಕೊಟ್ಟರು ಕೂಡ ಈ ರೀತಿ ಅಧಿಕಾರಿಗಳು ಮಾಡ್ತಾರೆ. ಸಾಯ್ತಾರ್ರಿ ನೀವು ಅಷ್ಟು ಸ್ವಲ್ಪ ನೋಡಿ ಹಾಕ್ಬಲ್ರಿ. 100 170 70 60 ಏನ್ ಆತದ್ರಿ? ಅಲ್ಲಮ್ಮ ಈ ರೀತಿಯಾಗಿ ಮತ್ತೆ ಇದು ಮಾಡ್ತಾರ ಅಂದ್ಮೇಲೆ ಸರ್ಕಾರದ ಯಾರನ್ನ ಬೆತ್ತಿಗೆ ಆದವ್ರು, ಎಲ್ಲಾರು ಕಾಲಿಲ್ದವ್ರು, ಕೈ ಇಲ್ದವ್ರು, ಅವ್ರು ಎಲ್ಲಿ ಒಂದೊಂದು ಹಾಕಬೇಕು.
ಹಾಕೋದಿಲ್ಲ. ಅಲ್ಲಮ್ಮ ಈಗ ಅಲ್ಲಿ ಇದು ವ್ಯವಸ್ಥೆ ಐತೆ ಅಲ್ಲಿ ನೀರಿನ ವ್ಯವಸ್ಥೆ ಐತೆ. ಏನಿಲ್ಲ ಏನಿಲ್ಲ ಟೆಂಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನೇನ್ ಕೇಳಬೇಡ ಅಂದ್ರೆ ನೀವು ಬಿಸಿಲಿಗೆ ಸತ್ರು ಕೂಡ ಕೇಳೋರು ಹೆಂಗಮ್ಮ ಈ ರೀತಿ ಎಷ್ಟು ಸಂಬಂಧ ಅವು ಹಾಳಾಕ ಕೂಡ ಆ ಕಡೆ ಹೋಗಿ ಬರೋತಾರ ಈ ಕಡೆ ಆಗಬ್ರು ಆ ಕಡೆ 5 ಮಂದಿ ನೋಡ್ಕಂತ ಈ ಕಡೆ 5 ಗುಂಪು ಹೊಡ್ಕಂತ ಅಂತ ಆ ಕಡೆ ಹೋಗ್ತಾರ ಈ ಕಡೆ ಹೋಗ್ತಾರ ಇಲ್ಲಿ ನಡುವಂತ್ರ ಬಿಸಿಲಾಗ ಕುಂತಾರ ಬಿಸಿಲಾಗ ಸರಿ ಅದನ್ನ ಕೇರ್ ಮಾಡೋರಿಲ್ಲ ಆ ಗುಂಪು ಕುಂತದಲ್ಲ ಒತ್ತು ಬಿಸಿಲಾತದ ಇವ್ರು ಹೊಡ್ಕೊಂಡ್ ಹೋಗ್ಬೇಕಂತ ಅಂಬದಿಲ್ರಿ ಪಂಚಾಯತಿ ಮತ್ತೆ ಹೆಂಗಮ್ಮ ಆ ಕಡೆ ಹೊಡ್ಕಂದ್ರೆ ತಮ್ಮದಾಗ ಹೋಗ್ಬಿಟ್ರನು ಹಾಕಂದ್ರೆ ಇಲ್ಲ ಅಂದ್ರೆ ಅವ್ರ ಅಧಿಕಾರಿಗಳು ಎಸಿ ಕಾರಲ್ಲಿ ಕೊಡ್ತಾರ ನೀವು ಬಿಸಿಲಾಗ ಸಾಯಿರ ಅಂತ ನಮ್ ಕೊಡ್ರಿ ನಮ್ ಹುಡುಗರಿಗೆ ನಾವು ಎಲ್ಲಿ ತಾಲೂಕ್ ಪಂಚಾಯತ್ ಬಂದಿದ್ವಿ ನಮ್ ಹುಡುಗರು ಕೊಡ್ರಿ ನಾವ್ ಯಾಪ ಹಾಕಿಂದು ನಮ್ ಹುಡುಗರು ಕೂಡ ಆಡಿಸ್ತೀವಿ ಹಾಳ ಹಾಕ್ಬಿಡ್ತಾರ ಅಂದ್ರೆ ಇಲ್ರಿ ಇಲ್ಲ ನಾವ್ ಹಾಕೋದಿಲ್ಲ ನಾವೇ ಬರ್ಬೇಕಲ್ಲ ಎಲ್ಲಾರು ಹೊಡೆತಾನ ನಾವ್ ಅಲ್ಲಿ ಬಿಸಿಲ ಅಂದ್ರೆ ನಿಮ್ಮ ಸತ್ರ ಕೂಡ ಕೇಳೋರು ಯಾರು ಇಲ್ಲ ಅಲ್ಲಿ ಬಿಸಿಲಾಗ ಮುದಿಯವ್ರು ನಿಂತವ್ರು ಹೇಳ್ಕೊಂಡ್ ಬಂದಾರ ಕುಂದಿರ್ಸಿರ್ತೀವ್ರು ಹಾಳಾಗದ ಬಂದಾರ ಅಲ್ಲಿ ಅವ್ರನ್ನ ಗಾಡಿ ಮೇಲೆ ನಡ್ಯಾಕ್ ಬರ್ದಿಲ್ಲ ಹಿಂಗ್ ಹಿಡ್ಕೊಂಡು ಎಳ್ಕೊಂಡ್ ಹೋಗಿ ನಿಂದ್ರಿಸ್ಬೇಕು ನಿಂದಿರ್ಸ್ಬೇಕು